ಸಿಎಂ ಕ್ಷಮೆಯಾಚನೆಗೆ ರೈತರ ಆಗ್ರಹ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ರೈತರ ತೀವ್ರ ಆಕ್ರೋಶ. ರೈತರ ಸಮಸ್ಯೆ ಕಸದ ಬುಟ್ಟಿಗೆ ಎಸೆದ ಎಂದು ಆರೋಪಿಸಿದ ರೈತರು. ಹಿಂದುಳಿದ ವರ್ಗ ರೈತರ ಮಗ ಎಂದು ನಾಟಕ ಮಾಡುತ್ತಿರೋ ಸಿದ್ದರಾಮಯ್ಯ ಎಂದು ರೈತರ ಆಕ್ರೋಶ. ರೈತರ ಸಮಸ್ಯೆಯ ಮನವಿ ಪತ್ರವನ್ನ ಸಿಎಂ ಸಿದ್ದರಾಮಯ್ಯ ಕಸದ ಬುಟ್ಟಿಗೆ ಹಾಕಿದ್ದಾರೆ ಎಂದು ಸಾಮೂಹಿಕ ನಾಯಕತ್ವ ರಾಜ್ಯ ರೈತ ಸಂಘಟನೆ ಹೆದ್ದಾರಿ ರಸ್ತೆ ಬಂದ್ ಮಾಡಿ ಪ್ರತಿಭಟಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಿಂದ ರೈತರು ರಾಷ್ಟ್ರೀಯ ಹೆದ್ದಾರಿ ಮೂಲಕ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗ ಬಂದು ಮಾನವ ಸರಪಳಿ ನಿರ್ಮಿಸಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಧಿಕ್ಕಾರ ಕೂಗಿದ್ರು. ರೈತರ ಮನವಿ ಕಸದ ಬುಟ್ಟಿಗೆ ಹಾಕಿ ರೈತ ವಿರೋಧಿ ಧೋರಣೆ ತೋರಿ ಅವಮಾನಿಸಿದ್ದಾರೆ ಎಂದು ರಾಜೀನಾಮೆ ನೀಡುವಂತೆ ವಾಗ್ದಾಳಿ ನಡೆಸಿದ್ರು. ಚಾಮರಾಜನಗರ ಜಿಲ್ಲೆಗೆ ಸಿಎಂ ಮತ್ತು ಸಚಿವ ಸಂಪುಟ ಬಂದರೆ ಕಪ್ಪು ಬಟ್ಟೆ ಪ್ರದರ್ಶಿಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ರು. ನಿಮ್ನ ಆಡಳಿತ ಮಾಡಿ ಅಂತ ಕೊಟ್ಟಿದ್ದಾರೆ. ನೀವು ಏನು ಮೆಮೊರಾಂಡಮ್ ಕೊಟ್ಟಿದ್ದೀವಿ, ಒಪ್ಪಂದ ಪತ್ರ ಕೊಟ್ಟಿದ್ದೀವಿ, ಅದನ್ನ ಕಸದ ಬುಟ್ಟಿಗೆ ಆಗಲ್ಲ. ನೀವು ಹಾಕ್ಲಿ, ನಿಮ್ಮ ಅಧಿಕಾರಿಗಳಾಗ್ಲಿ, ಅದ್ರ ಜವಾಬ್ದಾರಿ ನಿಮ್ದು. ಕೂಡಲೇ ನೀವು ರಾಜೀನಾಮೆನ ಕೊಡಬೇಕಿಲ್ಲ, ರೈತರ ಕ್ಷಮೆ ಕೇಳಬೇಕು. ರೈತರ ವಿಷಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ರಾಜಿ ಆಗಲ್ಲ. ಏನು ನೀವು ಹಕ್ಕೊತ್ತಾಯ ಪತ್ರನ ನೀವು ಮೂಲೆ ಗುಂಪು ಮಾಡಿದಿರಾ, ರೈತರನ್ನ ಮೂಲೆ ಗುಂಪು ಮಾಡಿದಿರಾ. ಯಾವುದೇ ಕಾರಣಕ್ಕೂ ರಾಜಿ ಇಲ್ಲ. ನೀವೇನು ನಿಮ್ ದುಡ್ಡು ಏನು 75 ಭಾಗ ನಮ್ ದುಡ್ಡಿದೆ. ನಮ್ ದುಡ್ಡಲ್ಲಿ ಇಲ್ಲಿ ನಾವು ಪ್ರಭುಗಳು, ನಮ್ ದುಡ್ಡಲ್ಲಿ ನಾವು ಕೇಳ್ತಾ ಇರೋದು. ನಾವು ಸುಪ್ರೀಂಗಳು, ನೀವು ನಮ್ ಕೆಲಸ ಮಾಡಕ್ಕಿರೋರು. ನಿಮ್ಮ ಪೆಟ್ರೋಲ್ ಚಾರ್ಜ್ ನಮ್ಮಣ, ನೀವು ಹಾಕದಿರೋ ಬಟ್ಟೆ ನಮ್ಮಣ, ನೀವು ತಿಂತಾ ಇರೋ ಅನ್ನ ನಮ್ಮನ. ಇದನ್ನ ತಿಳ್ಕೊಂಡು ನಿಮಗೂ ಗೊತ್ತು, ನೀವು ಸಮಾಜವಾದಿಯಿಂದ ಬಂದಿರೋದು, ಪ್ರಜಾಪ್ರತಿನಿಧಿ ಗೊತ್ತು, ರೈತ ಸಂಘದಿಂದನೇ ಬಂದಿರೋದು. ಆದ್ರೆ ಯಾರು ತಪ್ಪು ಮಾಡಿದ್ರೆ ನಮಗೆ ಗೊತ್ತಿಲ್ಲ. ನೀವು ಆದ್ರೆ ನಿಜವಾಗ್ಲೂ ನಿಮ್ಗೆ ರೈತರ ಮೇಲೆ ಭಕ್ತಿ, ಪ್ರೀತಿ, ಪ್ರೇಮ ಇದ್ರೆ, ಮಾನ ಮರ್ಯಾದೆ ಇದ್ರೆ ಕೂಡಲೇ ರೈತರನ್ನ ಕ್ಷಮೆ ಕೇಳಿ. ಇಲ್ಲ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ಈಗಲೇ ರಾಜೀನಾಮೆ ಕೊಡಿ, ನನ್ನ ಆಗಲ್ಲ ಅಂತ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ನಮ್ಮ ಒಂದು ಜಿಲ್ಲಾ ಕೇಂದ್ರಕ್ಕೆ ಬಂದಿರತಕ್ಕಂಥದ್ದು ಈ ಒಂದು ರಾಜ್ಯದ ಜನತೆಗೆ ಗೊತ್ತಿರ್ತಕ್ಕಂಥ ವಿಚಾರ. ಇದರಲ್ಲಿ ನಮ್ಮ ಜಿಲ್ಲೆಯ ರೈತರ ಸಮಸ್ಯೆಗಳನ್ನು ರೈತರನ್ನ ಕರೆದು ನಾವು ಒಂದು ಸಂಗ್ರಹಿಸಿ ಅದನ್ನ ಮುಖ್ಯಮಂತ್ರಿಗಳಿಗೆ ಕೊಡಬೇಕು ಅಂತೇಳಿ ನಾವು ಒಂದು ಮನವಿಯನ್ನು ಹಕ್ಕುತ್ತಾಯ ಮುಖಾಂತರ ಅವರು ಕೊಟ್ಟಂತ ಸಂದರ್ಭದಲ್ಲಿ ಅವ್ರು ಏನು ಮಾಡಿದ್ದಾರೆ, ಆ ಒಂದು ಪತ್ರಗಳನ್ನು ಹೋರಾಟಗಾರರು ಕೊಟ್ಟಂತಹ ಪತ್ರಗಳನ್ನು 3 ಕಾಸಿನ ಬೆಲೆಯನ್ನು ಕೊಡದೆ ಅದನ್ನು ಕಸದ ಬುಟ್ಟಿಗೆ ಹಾಕಿದ್ದಾರೆ. ಇದು ಎಲ್ಲ ಟಿವಿ ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಹಾಗಾಗಿ ನಾವು ಇದನ್ನ ಒಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೇವಲ ಬರೀ ಆ ಒಂದು ಪ್ರದೇಶಕ್ಕೆ ಇವರು ಮುಖ್ಯಮಂತ್ರಿಗಳು ಅಥವಾ ಈ ಒಂದು ರಾಜ್ಯಕ್ಕೆ ಚಾಮರಾಜನಗರ ಜಿಲ್ಲೆನೂ ಸೇರಿದೆಯೋ ಇಲ್ಲವೋ ಎಂಬುದು ನಮಗೆ ಗೊತ್ತಾಯ್ತಾ ಇಲ್ಲ. ಇವತ್ತು ಅನೇಕ ಸಮಸ್ಯೆಗಳನ್ನು ನಾವು ಕಾಣ್ತೇವೆ. ಇವತ್ತು ನಮಗೆ ಕೆರೆಗಳಿಗೆ ನೀರಿಲ್ಲ. ನಾವು ಮೂಲಗಳ ಯೋಜನೆಯನ್ನು ಜಾರಿಗೆ ತನ್ನಿ ಅಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರಂತ ಹೊನ್ನೂರು ಪ್ರಕಾಶ್ ಅವರು ಮತ್ತು ಉಪಾಧ್ಯಕ್ಷರಂತ ಮಲ್ಲಯ್ಯನಪುರದ ಪುಟ್ಟೇಗೌಡರ ಸಮ್ಮುಖದಲ್ಲಿ ಕೊಡಕ್ಕೆ ಹೊರಟ್ರೆ ಇದನ್ನು ತಗೊಳ್ಳೋಕೆ ಬುಟ್ಟಿಗೆ ಎಷ್ಟಿರ್ತಕ್ಕಂಥದ್ದು ನೋವಿನ ಸಂಗತಿ. ಹಾಗಾಗಿ ಅವು ಯಾವುದೇ ಕಾರಣಕ್ಕೂ ನಮ್ಮ ಚಾಮರಾಜನಗರ ಜಿಲ್ಲೆಗೆ ಮುಖ್ಯಮಂತ್ರಿಗಳನ್ನ ಬರೆಯಲಿಕ್ಕೆ ಬಿಡಲ್ಲ. ನಾವು ಬಂದಂಥ ಸಂದರ್ಭದಲ್ಲಿ ಅವರ ಸಚಿವ ಸಂಪುಟ, ಅವರ ಪಕ್ಷದ ಶಾಸಕರಿಗೆ ಎಲ್ಲ ಕಾರ್ಯಕ್ರಮಗಳಲ್ಲೂ ನಾವು ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಬೇಕಾಗುತ್ತೆ. ರೈತರ ಒಂದು ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಸರ್ಕಾರವನ್ನು ಬೇಕಾಗಿಲ್ಲ. ಕೂಡಲೇ ಸಚಿವ ಸಂಪುಟಗಳು ರಾಜೀನಾಮೆ ಕೊಡಬೇಕು, ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಡಬೇಕು, ನಮ್ಮ ರೈತರ ಕ್ಷಮೆ ಕೇಳಬೇಕು ಅಂತೇಳಿ ನಮ್ಮ ಈ ಒಂದು ತಾಲೂಕು ಸಾಮೂಹಿಕ ನಾಯಕತ್ವದ ರೈತ ಸಂಘ ಇವತ್ತು ಒಂದು ತಹಶೀಲ್ದಾರ್ ಅವರ